ಅವರು ಡ್ರಾ ಮಾಡಿ ಒಂದು ಡಿಸೈನ್ ನ ಮಾಡಿದ್ದಾರೆ, ತೋರ್ಸೋಣ. ಚುಮ್ಮು ಅನಿಸ್ತೈತೆ. ಸೌಂಡ್ ಎಲ್ಲ ನನ್ನ ಕೈಲಿ ಕೇಳಕ್ಕಾಗಲ್ಲ ರೀ. ನಾನ್ ಚೆನ್ನಾಗಿದ್ದೀನಿ ಹೇಳಿ. ನೀವ್ ಚೆನ್ನಾಗಿಲ್ಲ ಬನ್ನಿ. ಚೆನ್ನಾಗಿದೆ ಎಷ್ಟೊತ್ತು ಮದ್ವೆ ಆಯ್ತೈತ್ರಿ. ಮ್ಯೂಸಿಕ್ ನೋಡ್ತಾ ಇದೀಯ ಬ್ರೋ? ಲೋವೇ ನೋವು ಬ್ರೋ, ಲೋವೇ ನೋವು. ರಾಮ ಸೆ ಚಲ್ ಕೆ ರಾಮ ಪೇ ಆಯೆ. ಅದು ಕವರ್ ಹಾಕಿರೋದು. ಈ ತರ ಮಾಡ್ಕೊಂಡ್ ಬಂದಿದ್ಯಲ್ಲ ವಿನೋ, ಮನುಷ್ಯ ಅಂತಾರ ನಾನಿನ್ನ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಬಾಕ್ಸ್ ಆಗಿರಲ್ಲ, ಚಾಲೆಂಜ್ ವಿಡಿಯೋ ಆಗಿರಲ್ಲ, ಬದಲಾಗಿ ಇವತ್ತು ಏನೋ ಒಂದು ಸ್ವಲ್ಪ ಅಡ್ವೆಂಚರ್ ಮಾಡಬೇಕು ಅಂತ ಬಂದಿದ್ದೀನಿ. ನಾನು ಒಬ್ಬನೇ ಬಂದಿಲ್ಲ. ಅಲ್ಲೋಡಿಯಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ಗಿಟಾರ್ ಇಟ್ಕೊಂಡು ನಿಂತ್ಕೊಂಡವ್ರೆ. ಸೊ ಯಾರಾದ್ರೂ ನೋಡಿದ್ರೆ ಗಹನ ಟೀಮ್ ನ ಸ್ಥಾಪಕರು. ಬ್ರೋ, ಗಹನ ಟೀಮ್ ಸ್ಥಾಪಕರಲ್ಲ, ನಾವು 4 ಜನ ಹುಡುಗರು ಸೇರಿ. ಪರವಾಗಿಲ್ಲ, ನಮಗೆ ಇವರೇ ಸ್ಥಾಪಕರು. ಇಲ್ಲ 4 ಜನ ಹುಡುಗರು ಸೇರಿ ಮಾಡಿದ್ದು. ಏನಕ್ಕೋಸ್ಕರ ಇವತ್ತು ಈ ಜಾಗಕ್ಕೆ ಬಂದಿದ್ದೀವಿ, ಇವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ದೇನೆ. ಏಕೆ ಮಹಾಪ್ರಭು? ಬನ್ನಿ, ಆಮೇಲೆ ಹೇಳ್ತೀನಿ. ಬರೋ ನೀ ನನ್ನ ತಮ್ಮ ವಿನಿ. ಈ ವಿನಯ್ ಇವತ್ತು ಟ್ಯಾಟೂ ಹಾಕ್ತಾ ಇರೋದು. ವಿನಿ, ನೀನ್ ಹೇಳು, ಎಷ್ಟು ದಿನದಿಂದ ವರ್ಕ್ ಮಾಡಿದೆ ಇದನ್ನ ಟ್ಯಾಟೂನ? ಆಯ್ತು, ಒಂದು 3 ತಿಂಗಳು ಅನ್ಕೊಳ್ರಿ. ಕಾನ್ಸೆಪ್ಟ್ ಒಂದು 3 ತಿಂಗಳು ನಾನು ತಲೆ ಕೆಡಿಸ್ಕೊಂಡಿದ್ದು. 3 ತಿಂಗಳು ಗೈಸ್. ಏನಕ್ಕೆ ಅಂತ ಸಿಂಪಲ್ ಆಗಿ ಹೇಳ್ತೀನಿ. ಈ ಟ್ಯಾಟೂನ ವಿನಿನೇ ಹಾಕಿದ್ದು. ಇದನ್ನ ಯಾವತ್ತು ಹಾಕಿ ನೆನಪಿದ್ಯಾ ವಿನಿ? ಗೊತ್ತಣ್ಣ, ರಾಮ ಮಂದಿರ ಉದ್ಘಾಟನೆ ಆಗೋ ದಿನ ಸೇಮ್ ಯಾವ ಟೈಮಲ್ಲಿ ಪೂಜೆ ಸ್ಟಾರ್ಟ್ ಆಯ್ತು ಆ ಟೈಮಲ್ಲಿ ಕುತ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಸೊ ಮುಗಿಯೋ ಟೈಮ್ ಕರೆಕ್ಟ್ ಆಗಿ ವಿನಿ ಹಾಕಿದ್ದು. ಇದು ಹಾಕ್ಸಿದ್ಮೇಲೆ ನನಗೆ ಈ ಕಡೆ ಏನ್ ಮಾಡೋದು ಗೊತ್ತಿರ್ಲಿಲ್ಲ. ಬಟ್ ನಂಗೆ ಈ ಕಡೆ ಫಿಲ್ ಆಗ್ಬೇಕಿತ್ತು. ವಿನಿಗೆ ಯಾವಾಗೂ ಪ್ರಾಣ ಹೇಳ್ತಾ ಇದ್ದೆ, ನಂಗೆ ಟ್ಯಾಟೂ ಬೇಕು ಅಂತ ಹೇಳಿ. ಅದಾಗಿದ್ಮೇಲೆ ಎಷ್ಟೊಂದ್ ದಿನ ರಾತ್ರಿ ಎಲ್ಲ ನಾನು ಬಂದು ಇಲ್ಲಿ ಕುತ್ಕೊಂಡು ನನ್ನ ಕೈ ಅಳತೆ ತಗೊಂಡು ಅವರು ಡ್ರಾ ಮಾಡಿ ಒಂದು ಡಿಸೈನ್ ನ ಮಾಡಿದ್ದಾರೆ. ತೋರ್ಸೋಣ ಬನ್ನಿ. ಸೊ ಈ ಕಾನ್ಸೆಪ್ಟ್ ನ ಏನಕ್ಕೆ ಮಾಡಿಸ್ತಾ ಇರೋದು ಅಂತ ಅಂದ್ರೆ, ಇಲ್ಲಿ 2 ಶೇಡ್ಸ್ ಇದೆ. ಒಂದು ಆಂಜನೇಯ ಬಂದ್ಬಿಟ್ಟು, ಆಂಜನೇಯನ ಶಕ್ತಿ ಏನು ಅಂತ ಆಂಜನೇಯಂಗೆ ಗೊತ್ತಿರಲ್ಲ. ಜಾಂಬವಂತ ಬಂದು ಆಂಜನೇಯನ ಶಕ್ತಿನ ಪರಿಚಯ ಮಾಡಿಸಿದ್ಮೇಲೆ ಆಂಜನೇಯಂದು ಇನ್ನೊಂದು ಶೇಡ್ ಗೊತ್ತಾಗುತ್ತೆ. ಸೊ 2 ಶೇಡ್ ನ ಇಲ್ಲಿ ತೋರಿಸ್ತಾ ಇದೀವಿ. ಅದು ಆಗಿದ್ಮೇಲೆ ರಾಮ ಸೇತುವೆ ಕಟ್ಬೇಕಾದ್ರೆ ಇಲ್ಲಿ ಲಕ್ಷ್ಮಣ ಬರ್ತಾರೆ, ಇಲ್ಲಿ ರಾಮ ಬರ್ತಾರೆ. ಸೊ ಏನಕ್ಕೆ ಲಕ್ಷ್ಮಣನ ಹಾಕ್ತಾ ಇದೀವಿ ಅಂತ ಅಂದ್ರೆ, ಲಕ್ಷ್ಮಣ ಯಾವಾಗ್ಲೂ ರಾಮನ್ ಜೊತೆ ಇದ್ದಾಗ ರಾಮನ್ಗೆ ಸೋಲೆ ಇಲ್ಲ. ಸೊ ಆ ಕಾನ್ಸೆಪ್ಟ್ ಅಲ್ಲಿ ಯಾರು ನಿಮ್ಮ ಫ್ರೆಂಡ್ ಆಗಿರ್ಬೋದು, ಇಲ್ಲ ನಿಮ್ಮ ಸಂಬಂಧಿಕರಾಗಿರ್ಬೋದು, ನಿಮ್ ಜೊತೆ ನಿಂತಾಗ ನಿಮ್ಮನ್ನ ಯಾರು ಸೋಲ್ಸಕ್ ಆಗಲ್ಲ ಅನ್ನೋದು ಇದು ಪ್ರತಿನಿಧಿಸುತ್ತೆ. ಇನ್ನೊಂದು ಜಟಾಯು ಏನು ಅಂತಾನೆ, ಜಟಾಯು ರೆಕ್ಕೆನ ರಾವಣ ಕತ್ತರಿಸಿದ್ಮೇಲೆ ಜಟಾಯು ಕೆಳಗಡೆ ಬಿದ್ದಿದ್ಮೇಲೆ ಅದು ಇನ್ನೂ ಪ್ರಾಣ ಬಿಟ್ಟಿರಲ್ಲ. ಯಾಕಂದ್ರೆ ರಾಮ ಬರ್ತಾನೆ ನನಗೋಸ್ಕರ. ಯಾರಿಗಾದ್ರೂ ಒಂದು ಮಾತು ಕೊಟ್ರೆ ರಾಮ ಅದನ್ನ ನಡ್ಸ್ಕೊಡ್ತಾನೆ. ಲಾಸ್ಟ್ ಕ್ಷಣದಲ್ಲಿ ಬಂದು ಜಟಾಯು ಹೇಳುತ್ತೆ ಏನೇನಾಗಿರುತ್ತೆ ಅಂತ ಹೇಳಿ. ಸೊ ಇದು ಕಾನ್ಸೆಪ್ಟ್ ಏನಂದ್ರೆ, ರಾಮ ಯಾರಿಗಾರು ಒಬ್ರಿಗೆ ಮಾತು ಕೊಟ್ಟ ಅಂದ್ರೆ ಆ ಮಾತಿಗೆ ನಿಂತ್ಕೊಂತಾನೆ ಅನ್ನೋದು. ಸೊ ಇದು ಕಾನ್ಸೆಪ್ಟ್. ಈಗ ಗೊತ್ತಾಯ್ತು. ರಾಮ ಬದುಕದಂಗೆ ಯಾರು ಬದುಕಕ್ಕಾಗಲ್ಲ. ಅಟ್ಲೀಸ್ಟ್ ಕೆಲವೊಂದು ಕ್ವಾಲಿಟೀಸ್ ನಾದ್ರು ಅಳವಡಿಸ್ಕೊಳೋಣ. ಸಂತೋಷ, ಬಹಳ ಸಂತೋಷ. ಹೇಳ್ತಾರೆ ದೇವ್ರನ್ನ ಕೈಯಲ್ಲಿ ಹಾಕ್ಬಾರ್ದು, ಏನೇನೋ ಕೆಲಸ ಮಾಡ್ತಾರೆ ಅಂತ. ಬಟ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ, ನಾವು ನಮ್ಮ ಪೂರ್ವಜರು ಏನ್ ಹೇಳ್ತಾರೆ, ನೀವು ಎಲ್ಲೇ ಹೋಗ್ಲಿ ಏನೇ ಮಾಡ್ಲಿ ಅಕ್ಕಪಕ್ಕ ನಿಮ್ ದೇವ್ರು ಇರ್ತಾರೆ, ಎಲ್ಲದನ್ನೂ ನೋಡ್ತಾ ಇರ್ತಾರೆ ಅಂತ. ದೇವ್ರ ಕೈ ಮೇಲೆ ಇದ್ರೆ ಮಾತ್ರ ಅಲ್ಲ, ಸುತ್ತ ದೇವ್ರು ಇದ್ದೇ ಇರ್ತಾರೆ. ಏನ್ ಮಾಡಿದ್ರು ಕೈ ಮೇಲೆ ಇದ್ದಾಗ ಭಯ ಭಕ್ತಿ ಇರುತ್ತೆ ಅನ್ನೋ ಒಂದೇ ಒಂದು ರೀಸನ್ಗೆ ನಾನು ಹಾಕ. ಯಾರಿಗ ಗೊತ್ತು, ದೇವ್ರು ಇಚ್ಛೆ ಇಲ್ಲದೆ ಒಂದು ಹುಲ್ ಕಡ್ಡಿನೂ ಅಳ್ಳಾಡಲ್ಲ ಅಂತಾರೆ. ಈಗ ಇದನ್ನ ಹಾಕ್ಸೋದು ದೇವ್ರ ಇಚ್ಛೆನೇ ಇರ್ಬೋದಲ್ಲ. ಎಂತಹ ಮಾತು ಹೇಳಿದ್ರೆ ತಂದೆ. ಬಟ್ ನೋಡೋಣ ಹೆಂಗ್ ಬರುತ್ತೆ ಅಂತ. ಎಷ್ಟು ದಿನ ಬೇಕು ವಿನಿ? 2 ದಿನ 2.5 ದಿನ ಮಿನಿಮಮ್ ಬೇಕು. 3 ದಿನ ಅಂತ 3 ದಿನ ವರ್ಕ್ ಹೆಂಗ್ ನಡೆಯುತ್ತೆ ತೋರಿಸ್ತೀನಿ. ಪೇನ್ ಹೆಂಗಿರುತ್ತೆ ಅಂತ ನೀವು ನೋಡ್ರಿ. ಏನೇ ಕರ್ಕೊಂಡ್ ಬಂದಿದ್ದೇಳಿ ನಿಮ್ನ. ನನಗೆ ಪೇನ್ ಆದಾಗೆಲ್ಲ ಹಾಡಾಡ್ಬೇಕು. ಇವಾಗ ದೇವ್ರ ಕಾಣಿಸುತ್ತೆ ಗೈಸ್. ಚುಮ್ಮು ಅನಿಸ್ತೈತೆ. ಯಾರು ದೇವ್ರನ್ನ ನಂಬ್ತಾರ ಅವ್ರಿಗೆ ನೋವಾಗಲ್ಲ. ಹಿಂಗೆಲ್ಲ ನೀನು ಎಲ್ಲರಿಗೂ ಹೇಳೋದು. ಜೀವನದಲ್ಲಿ ಏನೇನು ನೋವು ನೋಡಿದೀವಿ, ಈ ನೋವು ಏನು? ಜೈ ಶ್ರೀರಾಮ್. ಸ್ಟಾರ್ಟಿಂಗ್ ಅಲ್ಲೇ ಪೇನ್ ಜಾಸ್ತಿ, ತಡ್ಕೊಂಬಿಡೋಣ, ಬೇಜಾರಾಗ್ಬಿಡೋಣ ಎಲ್ಲ ಇವನೇ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾವ. ನಿಮ್ಗೆ ಭಯ ಬರ್ತೈತೆ. ಜೈ ಬಜರಂಗ ಬಲಿ. ಈ ತರ ಸೌಂಡ್ ಎಲ್ಲ ನನ್ನ ಕೈಲಿ ಕೇಳಕ್ಕಾಗಲ್ಲ ರೀ. 2 ನಿಮಿಷ ಅಣ್ಣ. ಆದ್ರೂ ಗಟ್ಟಿ ಅಣ್ಣ, ನೀನು ತಡಿತೀಯ. ಹೋದ್ಸಲಿ ನೀನು ಅಳ್ಳಾಡ್ಲೇ ಇಲ್ಲ. ಗಟ್ಟಿಯಾಳು ಬುಲೆಟ್, ಗಟ್ಟಿಯಾಳು. ಹೆಂಗಾಗ್ತದೆ ಗೊತ್ತಾ? ಬ್ಲೇಡ್ ತಗೊಂಡು ಚಿನ್ ಅಂದ್ರೆ ಹೆಂಗ ಅನ್ಸಲ್ಲ. ನೋವಾಗ್ತೈತೆ ನೋವಾಗ್ತೈತೆ ಅಣ್ಣ. ಆಕ್ಚುಲಿ ನೋವಾಯ್ತು ಅಂದ್ರೆ ಈ ಪಾರ್ಟ್ ನೋವಾಗುತ್ತಾನೆ.
ಸ್ವಲ್ಪ ಸ್ವಲ್ಪ ಅಷ್ಟಲ್ಲ ಇಲ್ಲ. ಈ ಜೋಶ್ ಇರಲಿ. ಮಂಗಲ ಭವನ ಮಂಗಲ ಹಾರಿ. ಈ ಜೋಶ್ ಇರಲಿ, ಈ ಜೋಶ್ ಕೊನೆವರೆಗೂ ಇರಲಿ. ಇರುತ್ತೆ ಬ್ರೋ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ. ನನ್ನ ಕಷ್ಟ ನೋಡಕ್ಕಾಗ್ದೇನೆ ನಮ್ಮ ಗೌಡ್ರು ಬಂದವ್ರೆ. ಕಣ್ ಮುಚ್ಚಿದ್ರು ಗೌಡ, ಕಣ್ ತೆಗೆದ್ರು ಗೌಡ, ಮಲಗಿದ್ರು ಗೌಡ, ಎದ್ರು ಗೌಡ, ನಿಂದ್ರು ಗೌಡ, ಕುಂತ್ರು ಗೌಡ. ಇವಿ ಕಷ್ಟ ನೋಡಕ್ ಆಗ್ತಾ ಇಲ್ಲ ನನ್ ಕೈಲಿ. ಲಾಗ್ನ ಅವ್ರ ಅಮ್ಮ ನೋಡಿದ್ಮೇಲೆ ಏನಂತಾರೆ ಅನ್ನೋದನ್ನ ನನ್ನ ಇಮ್ಯಾಜಿನೇ ಮಾಡ್ಕೊಳಕ್ಕೆ. ನೀವುಗಳೇ ಬಿಲ್ಡಪ್ ಹಾಕ್ರಿ, ನಾನೇ ನನ್ನ ಮಂಗಲ ಭಾವನಯ ಆಂಟಿ ಏನಂದ್ರು ಗೊತ್ತಾ, ಒಂದೆರಡು ದಿವಸ ಬೈತಾರೆ, ಆಮೇಲೆ ಸುಮ್ಮನೆ ಆಯ್ತಾರೆ ಅಂದ್ರು ಅಂತ. ಯಾವಾಗ್ಲೇ ಇದನ್ನ ಕಟ್ ಮಾಡ್ಬಿಡ್ತಾರೆ. ನಮ್ಮ ಅಮ್ಮ ಇರೋ ಬರೋ ದೇವ್ರ ಹತ್ರ ನನ್ನ ಮಗ ಚೆನ್ನಾಗಿರ್ಲಿ, ನನ್ನ ಮಗ ಸೇಮ್ ಆಗಿರ್ಲಿ ಅಂತ ಬೇಡ್ತಾರೆ. ಅದಕ್ಕೆ ನೀವು ದೇವ್ರುಗಳು ಹಾಕ್ಸ್ಬಿಡ್ತಾ ಇದ್ದೀರಾ. ಅಮ್ಮ ಬೇಡ್ಕೊಂಡು ಕೈ ಕೊಟ್ಬಿಡ್ತಾರೆ. ದೇವಸ್ಥಾನಕ್ಕೆ ಹೋಗಿ ನಿಮಗೆ ಬಹಳ ಕಷ್ಟ ಆಗ್ಬಾರ್ದು ಅಂತಂದು ಎಲ್ಲಾ ದೇವರುಗಳನ್ನ ಇಲ್ಲೇ ಹಾಕಿಸ್ತವ್ರೆ. ಸ್ವಲ್ಪ ದಿನ ಮದುವೆ ಆದ್ಮೇಲೆ ಇಲ್ಲಿ ಸೀತೆನೂ ಹಾಕ್ಸ್ಬಿಡ್ತಾರೆ. ನೀವೇನ್ ಅನ್ಕೊಂಡ್ರೆ ಡಿಸೈನ್ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಈ ತರ ಎಲ್ಲಿ ಯಾರು ಮಾಡ್ತಾರ ಬ್ರೋ? ಅದನ್ನ ಹೇಳಿ ಫಸ್ಟ್ ಆಫ್ ಆಲ್. ನಾನು ಅದನ್ನೇ ಹೇಳಿದ್ದು, ಈ ತರ ಟ್ಯಾಟೂ ಡಿಸೈನ್ ನಿಮ್ಗೆ ಎಲ್ಲೂ ಸಿಗಲ್ಲ. ಅದ್ರಾಗೂ ಜಟಾಯುದಾಗ್ಲಿ, ಆಮೇಲೆ ರಾಮಂದಾಗ್ಲಿ, ಈ ತರ ಸೇತುವೆದಾಗ್ಲಿ ಯಾರು ಮಾಡಿರ್ಲಿಲ್ಲ. ಟೈಮು 8:15. ಇಷ್ಟು ಕೆಲಸ ಆಗಿದೆ. ಹೆಂಗನ್ಸ್ತದೆ? ನಾನಲ್ಲ, ನಾನೇನ್ ಹೇಳಿ, ನನ್ನೂರ್ಗೆಲ್ಲ ನೋಡಿರ್ತಾರ. ನೀನ್ ಹೇಳ್ಬೇಕಲ್ಲ, ನಿನಗೇನ್ ಅನ್ಸ್ತದೆ? ನಾನು ಕೈ ಕೊಟ್ಬಿಟ್ಟು ಸುಮ್ಮನೆ ಕೂದಿದ್ದೀನಿ ಅಂದ್ರು. ಪಾಪ ಬೆಳಿಗ್ಗೆಯಿಂದ ಕೂತ್ಕೊಂಡು ಕೊಟ್ಟಿದ್ದಾನೆ ಅಂತ ಗೀಚ್ 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 ಬಿಸಾಕ್ಬಿಟ್ಟಿನಿ. ಇಲ್ಲಿಗೋಸ್ಕರ ಕಾಯ್ತಿದ್ದೀನಿ ನಾನು. ಇದೆಲ್ಲ ನನಗೆ ಓಕೆ. ಇಲ್ಲಿ ಬರೋ ಆಂಜನೇಯಗೋಸ್ಕರ ಕಾಯ್ತಿದ್ರು. ಟೈಮ್ ಎಷ್ಟು ಗೊತ್ತಾ? 11 ಗಂಟೆಗೆ 10 ನಿಮಿಷ, 12 ಅವರ್ ಹಿಂಗೆ ಕೂತಿದ್ದೀನಿ. ಸೊ ಫೈನಲ್ ಟಚ್, ಇವತ್ತಿನ ಫೈನಲ್ ಟಚ್ ನಾಮದಲ್ಲಿ ಮುಗ್ಸೋಣ ಅಂತ. ಸೊ ಫಸ್ಟ್ ಸೆಷನ್ ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ಕರೆಕ್ಟಾಗಿ 11:15. ಸೊ ಇವಾಗ ಹೊರಟಿದ್ದೀವಿ. ಏನಿಸ್ತಾ ಇದೆ? ಅವ್ರಿಗೆ ಮನೆ ಇಷ್ಟ ಆಗೋಗ್ಬಿಟ್ಟಿದೆ. ಎಲ್ಲ ಚೆನ್ನಾಗಿದೆ. ಎಲ್ಲ ವೈಬ್ ಚೆನ್ನಾಗಿತ್ತು. ಚೆನ್ನಾಗಿತ್ತಲ್ಲ? ಟ್ಯಾಟೂ ಆರ್ಟಿಸ್ಟ್ ಚೆನ್ನಾಗಿದ್ದಾರೆ. ನಾನು ಚೆನ್ನಾಗಿದ್ದೀನಿ ಹೇಳಿ. ನೀವು ಚೆನ್ನಾಗಿಲ್ಲ ಬನ್ನಿ. ನೀವು ಚೆನ್ನಾಗಿದೆ. ಎಷ್ಟೊತ್ತು ಮದುವೆ ಆಯ್ತಾಯಿದ್ರಿ. ಅಪ್ಪಂಗೆ ಯಾವಾಗ ನನ್ನ ಮದುವೆ ನಮ್ಮ ಮನೆಯಲ್ಲಿ ಇಷ್ಟು ತಲೆ ಕೆಡ್ಸ್ಕೊತಲ್ಲ, ಈ ವಯಸ್ಸು ತಲೆ ಕೆಡ್ಸ್ಕೊಂಡು. ನಂಗೆ ಭಯ ಏನ್ ಗೊತ್ತಾ, ಹಿಂಗೆ ಒಬ್ಬನ ಬಗ್ಗೆ ತಲೆ ಕೆಡಿಸ್ಕೊಂಡು ನಾವು ನಿಲ್ವೇ ಇಲ್ಲ ಇವಾಗ. ಬ್ರೋ ನೀವು ಹೋಗಿ ಇವತ್ತಿಗೆ ಇಷ್ಟು ಕೆಲಸ ಆಗಿದೆ. ನಾಳೆ ಏನು ಅನ್ನೋದನ್ನ ನೆಕ್ಸ್ಟ್ ತೋರಿಸ್ತೀನಿ. ಸೊ ಇವತ್ತು ಸೆಕೆಂಡ್ ಸೆಷನ್. ಫಸ್ಟ್ ಸೆಷನ್ ಅಲ್ಲಿ ಇಷ್ಟ ಆಗಿತ್ತು. ಗೈಸ್ ತಮಾಷೆ ನಾನು ಇವ್ರೊಂದು ಟ್ಯಾಟೂ ಮಾಡ್ಸಕ್ ಬಂದಿದ್ದಾರೆ. ಟ್ಯಾಟೂ ನೋಡಿ ಶಾಕ್ ಆಯ್ತು. ಎಲ್ಲ ಹಾಕ್ತೀರಾ ಬ್ರೋ ಇದನ್ನ? ಯಾರು ಬ್ರೋ ಅದು ಹೇಳಿ, ಪರವಾಗಿಲ್ಲ. ನಮ್ಮ ಹುಡುಗಿ ಬ್ರೋ, ಅವ್ರ ಹುಡುಗಿ ಫೋಟೋನ ಇಲ್ಲಿ ಹಾಕ್ಸ್ಕೊತವ್ರೆ. ನೀನು ಸಾಮಾನ್ಯದೋನಲ್ಲಣ್ಣ. ಬೇಡ, ನಮಗೆ ರಾಮನೇ ಸಾಕು. ಏನಕ್ಕೆ ಹಾಕ್ಸ್ತಾ ಇರೋದು? ಅವ್ರ ಬರ್ತಡೇ ಐತೆ ಬ್ರೋ. ಭಗ್ನ ಪ್ರೇಮಿ ಬ್ರೋ ನೀವು ಪುಣ್ಯ ಮಾಡಿದೀರೋ, ಅವ್ರ ಪುಣ್ಯ ಮಾಡಿದೀರೋ, ಇದನ್ನ ನೋಡ್ತಾರ ನಾನ್ ಪುಣ್ಯ ಮಾಡಿದೀನಿ ದೇವರನೇ ಗೊತ್ತಿಲ್ಲ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ನೋಡ್ತಿದ್ಯಾ ಬ್ರೋ? ಲವ್ವೇ ನೋವು ಬ್ರೋ, ಲವ್ವೇ ನೋವು. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಸರ್ವಜ್ಞ ಸತ್ತಿಲ್ಲ ಅನ್ಸುತ್ತೆ. ವಿನಿ, ಇದು ಯಾವ್ದ್ರಲ್ಲಿ ಬಂದಿದ್ದೇಳು ಅವಾರ್ಡ್? ಇದು ಆರ್ಟ್ ಕಲ್ಚರ್ ಅಂತಂದಣ. ಫಸ್ಟ್ ಇವೆಂಟ್ ನಂದು. ಅದು ಕಥಕಳಿ ಮಾಡಿದ್ನಲ್ಲ. ಓಕೆ ಕಥಾಕಲಿದು ಕಲರ್ ಇವೆಂಟ್. ಅದರಲ್ಲೇ ಫಸ್ಟ್ ಇವೆಂಟ್ ಅಲ್ಲೇ 3 ಅವಾರ್ಡ್ ಬಂದಿದ್ದಣ. 3 ಅವಾರ್ಡ್ ಗೈಸ್. ಸೊ ಸಾಮಾನ್ಯ ವ್ಯಕ್ತಿ ಅಲ್ಲ. ಶಿಮ್ಲಾದಲ್ಲೆಲ್ಲ ಹೋಗಿ ಕಲ್ತಿದ್ವಿ ನೀನು? ಶಿಮ್ಲಾದಲ್ಲಿ ಅಲ್ಲೆಲ್ಲ ಕಂಪ್ಲೀಟ್ ಆಗಿ ಇವ್ರದ್ದು ಅವಾರ್ಡ್ಸು. ಎಲ್ಲೆಲ್ಲಿ ಹೋಗ್ತಾರೋ ಎಲ್ಲ ಕಡೆ ಪ್ಲೇಸು. ನಿಜ ಹೇಳ್ತೀನಿ, ನಾನು ನೋಡಿರೋದ್ರಲ್ಲಿ ಒನ್ ಆಫ್ ದ ಫೈನೆಸ್ಟ್ ಆರ್ಟಿಸ್ಟ್. ವಿನಿ ಇನ್ಸ್ಟಾಗ್ರಾಮ್ ಅಲ್ಲೂ ಲೈನ್ಸ್ ಆಫ್ ಲೆಗಸಿ ಅಂತಾನೆ ಇದೆಯಾ? ಇನ್ಸ್ಟಾಗ್ರಾಮ್ ಅಲ್ಲೂ 10K ಫಾಲೋವರ್ಸ್ ಆಯ್ತು. ಹೌದಾ? ಕ್ರೇಜಿ ಗೈಸ್. ಲೈನ್ಸ್ ಆಫ್ ಲೆಗಸಿ ಯಾರು ಟ್ಯಾಟೂ ಹಾಕ್ಬೇಕು ಅಂತ ಅಂದ್ರೆ ಈಗಲೇ ಹೇಳ್ತೀನಿ, ದಿಸ್ ಇಸ್ ನಾಟ್ ಅ ಪ್ರಮೋಷನ್. ಟೈಮ್ ಕೊಡಬೇಕು. ನಿಮ್ಗೆ ಏನಾದ್ರು ಪರ್ಫೆಕ್ಟ್ ಆಗಿರೋ ಟ್ಯಾಟೂ ಬೇಕು ಅಂದ್ರೆ ವಿನಿ ಅಷ್ಟು ಬಂದು ನಿಮ್ಮ ಕೈ ತೋರಿಸಿ ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ. ಎಷ್ಟೋ ಜನಕ್ಕೆ ಏನೋ ಗೊತ್ತಿದೆ, ಏನೋ ನೋಡ್ಬಿಟ್ಟಿದ್ದೀನಿ ಹಾಕ್ಬಿಡಿ ಅಂದ್ರೆ ವಿನಿ ನಿಜವಾಗ್ಲೂ ಹಾಕಲ್ಲ. ಅರ್ಜೆಂಟ್ ಮಾಡಂಗಿದ್ರೆ ವಿನಿನ್ ಕಾಂಟ್ಯಾಕ್ಟ್ ಮಾಡಿಬಿಡಿ. ಒಳ್ಳೆ ಟ್ಯಾಟೂ ಬೇಕು, ಟೈಮ್ ಕೊಡ್ತೀರಾ ಅಂದ್ರೆ ವಿನಿನ್ ಕಾಂಟ್ಯಾಕ್ಟ್ ಮಾಡಿ. 7:42 ಇನ್ನೂ ಇಷ್ಟು ಬಾಕಿ ಇದೆ. ಅಣ್ಣ ಟ್ಯಾಬ್ಲೆಟ್ ತಗೋಬಿಟ್ರು. ಹೆಂಗನ್ಸ್ತದೆ? ಕಷ್ಟ ಆಗ್ತದ್ಯಾ? ಕಷ್ಟ ಅಲ್ಲಣ್ಣ, ಸ್ವಲ್ಪ ಅದು ಸ್ಕಿನ್ ರಫ್ ಐತಲ್ಲ. ಬೇರೆ ಯಾರಾಗಿದ್ರೆ ಈ ತರ ಎಲ್ಲ ನಾನು ಕೂರಲ್ಲ. ಕೂತಿದ್ದೀನಿ ನಿನ್ಗೋಸ್ಕರ ಅಷ್ಟೇ.
ಬೆಳಗ್ಗೆ 11 ಗಂಟೆಯಿಂದ ಕೂರಿಸ್ಕೊಂಡು ಗೀಚ್ತವ್ರೆ ಈ ಕಲೆಗೆ ಕೈ ಮುಗಿದ್ರು ಅದು ಕಮ್ಮಿನೇ ಬ್ರೋ. ದೊಡ್ಡ ಮಾತು ಸುಮ್ನೆ ಓಕೆ ನನ್ನ ಫ್ರೆಂಡು ಇಲ್ಲ ಇವ್ರನ್ನ ಟ್ಯಾಟೂ ಹಾಕ್ಸ್ತಾ ಇದೀನಿ ಅಂತ ಹೇಳ್ತಾ ಇಲ್ಲ. ಬನ್ನಿ ನಾನು ಇನ್ನೇನು ಹೇಳಲ್ಲ. ನೀವು ನೋಡ್ಬಿಟ್ಟು ಹೇಳಿ ಇದಕ್ಕೆ ಏನ್ ಹೇಳ್ತೀರಾ ಇದಕ್ಕೆ? ನನಗೆ 5 ದಿನ ಪೆನ್ಸಿಲ್ ಕೊಟ್ಟು ಪೇಪರ್ ಕೊಟ್ರು ಈ ತರದ್ ಒಂದು ಶೇಡ್ ಮಾಡಕ್ ಆಗಲ್ಲ. ಬೇತ್ರಿ 3ನೇ ದಿನ ಇನ್ನೂ ಕೆಲಸ ಮುಗ್ದಿಲ್ಲ. ಇವತ್ತು ನಿಂತೋಗ್ಬಿಡುತ್ತಲ್ಲ ಪಾಪ ನಿದ್ದೆ ಇಲ್ಲ ಏನಿಲ್ಲ ನಮ್ಮ ಹುಡುಗನ್ಗೆ ಏನಿಲ್ಲ, ಕೈಯೆಲ್ಲ ಮುಟ್ಟರೆ ಬಿಸಿ ಇದೆ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಸೊ ಇವಾಗ ಸತತ 3ನೇ ದಿನದ ಕಂಟಿನ್ಯೂ ಇದು. ಎಷ್ಟು ಅವರ್ ಆಗಿದೆ? 30 ಅವರ್ ಈಸಿಯಾಗಿ ಆಗಿದೆ. ಇಲ್ಲಿ ಫ್ಲಾಗ್ ರೆಡ್ ಬರುತ್ತಾ, ಮತ್ತೆ ಇಲ್ಲೊಂದು ಫ್ಲಾಗ್ ಇದೆ, ಇದೊಂದು ರೆಡ್. ಸೊ ಇವಾಗ ಇಲ್ಲಿ ಜಿಂಕೆ. ಸೊ ಈ ರಾಮ ಬಾಣ ಬಿಡ್ತಾ ಇರೋದು ಈ ಕಾನ್ಸೆಪ್ಟ್ಗೆ ಇಲ್ಲಿ ಮರ್ಜ್ ಆಗ್ಬೇಕು ಅಂತ ಹೇಳಿ ಇವಾಗ ಇದನ್ನ ಅಂಟಿಸ್ತಾ ಇರೋದು. ವಿನಿ, ಹೌದು ನಾನೊಂದು ಕ್ವಶನ್ ಕೇಳೋದೇ ಮರ್ತೆ. ನಿಮ್ಗೆ ಯಾರಿಗಾದ್ರೂ ಓಕೆ ಇಂಥವ್ರಿಗೆ ಸೆಲೆಬ್ರಿಟಿಗೆ ಟ್ಯಾಟೂ ಮಾಡಬೇಕು ಅನ್ನೋದು ಯಾವ್ದಾದ್ರು ತಲೆನಲ್ಲಿ ಇದೆಯಾ ವಿನಿ? ಅವಾಗಲೇ ಹೇಳಿದ್ನಲ್ಲ, ಹಿಮಾಚಲದಲ್ಲಿದ್ದ ನೀನು ಮಾಡ್ಕೊಡ್ತೀನಿ ನಾನಲ್ಲಪ್ಪ, ಇವು ಗುರು, ನೀನು ಸೆಲೆಬ್ರಿಟಿ ನೋಡ. ನಮಗೆ ನಾನಲ್ಲ, ನನ್ನನ್ನು ಬಿಟ್ಟು ಆಯ್ತು ದೊಡ್ಡೋರು. ಅದೇ KL ರಾಹುಲ್ ಅವ್ರಿಗೆ ಟ್ಯಾಟೂ ಮಾಡ್ಬೇಕು ಅನ್ನೋದು ಭಾಳ ಆಸೆ ನನಗೆ. ಕನ್ಸು ಕನ್ಸೇ ಅದು. ಆಗುತ್ತೆ. ಇಷ್ಟು ಜನ ನಿಂತಾರ ನೋಡ ಸುತ್ತ, ನೀನು ನೋವಾದ್ರೆ ನೋವನ್ನ ಹಂಚ್ಕೋಬೇಕು ಅಂತ. ನೀನ್ ನೋವೇ ಅಂತಿಲ್ಲ, ಯಾರಿಗೂ ಕೆಲಸ ಕೊಡ್ತಿಲ್ಲ. ನೀನ್ ನಾವ್ ಏನಂತ ಹೇಳೋಣ? ಇಷ್ಟು ಚುಚ್ಚಿ ನೀವು ಒಂಚೂರ ನೋವು ಅನ್ಬೇಕಲ್ಲ. ಇಷ್ಟು ಜನ ಅದಾರ ಇಲ್ಲಿಗೆ. ನಾವು ಹುಡುಗಿಯರನ್ನಂತೂ ಕರ್ಸಕ್ಕಾಗಲ್ಲ ನಮ್ಮ ಕೈಲಿ, ದೇವ್ರ ಟ್ಯಾಟೂ ಆಗತ್ತೀವಿ. ಅದ್ರ ಸಂಬಂಧ ಹುಡುಗರು ನಿಂತಾರ, ಚೂರ ನೋವು ಅಂತ ಹೇಳೋಣ, ಅವ್ರಿಗೂ ಸಮಾಧಾನ ಅಲ್ಲಿ. ಆಕ್ಚುಲಿ ಏನ್ ಗೊತ್ತಾ, ಜೀವನದಲ್ಲಿ ಒಂದು ಕಲ್ತಿದ್ದೇನು ಅಂತ ಅಂದ್ರೆ, ಜೀವನದಲ್ಲಿ ಎಲ್ಲದನ್ನೂ ಹಂಚ್ಕೊಬೋದಂತೆ. ಸುಖನ ಹಂಚ್ಕೋಬಹುದು, ದುಃಖನ ಹಂಚ್ಕೋಬಹುದು. ಅಂದ್ರೆ ನಾನು ನೋವಿದ್ರೆ ನಾನು ಹೇಳಿದ್ರೆ ಹಂಚ್ಕೋಬಹುದು. ನನಗೆ ಒಳಗಡೆ ಏನು ಪೇನ್ ಆಗ್ತಾ ಇದೆ ಅದನ್ನ ಒಂದನ್ನೇ ಯಾರ ಹತ್ರನೂ ಹಂಚ್ಕೊಳಕ್ಕಾಗಲ್ಲ. ಈಗ ನಾನು ನೋವಾಗ್ತದೆ ಅಂತ ಅನ್ಸ ನಿಮ್ಗೇನೋ ಪಾಪ ಬ್ರೋ 3 ದಿನ ಕುತ್ಕೊಂಡಿದ್ದಾರೆ ನೋವಾಗ್ತದೆ ಅಂತ ಮಾತ್ರ ಅನ್ಸುತ್ತೆ. ಆದ್ರೆ ಆ ಪೇನು ಬರೀ ನನಗೆ ಮಾತ್ರನೇ ತಗೊಳಕ್ಕಾಗೋದು. ಸೊ ಯಾವತ್ತೇ ಆಗ್ಲಿ ಜೀವನದಲ್ಲಿ ಇದೇ ಪೇನ್ ಅಲ್ಲ, ಯಾವುದೇ ಪೇನ್ ಬಂದ್ರು ನಮ್ಮಲ್ಲಿ ನಾವು ಇಟ್ಕೊಬೇಕು, ಅದು ನಮಗೆ ಮಾತ್ರನೇ ಅಂತ ಹೇಳಿ ಮುಂದೆ ಸಾಕು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್. ಎದ್ದೆ ಹೋದ್ರೆ ನಾವು ಎದ್ದೆ ಹೋಗ್ಬಿಟ್ರಣ. ಫೇಸ್ ಚೆನ್ನಾಗಿ ಬಂತಲ್ಲ ಅಣ್ಣ, ಸಕ್ಕದ ಬಂತು. ನಾಮ ಈ ಫೇಸ್ ಮಾತ್ರ ಹೆವಿ ಆಗಿ ಕಾಣ್ತೈತೆ. ನನಗೆ ಬಹಳ ಇಷ್ಟ ಆಯ್ತು ಈ ಫೇಸ್. ನಮ್ಗೆ ಎಲ್ಲದಕ್ಕಿಂತ ಜಾಸ್ತಿ ಇಷ್ಟ ಆಗಿದ್ದು ಜಟಾಯು. ಏನೋ ಒಂಥರ ಸಕ್ಕತ್ತಾಗಿ ಆ ಪ್ಲೇಸ್ ಅಲ್ಲಿ ಭಾರಿ ಕಾಣ್ತಿದೆ. ಪ್ಲೇಸ್ಮೆಂಟ್ ಚೆನ್ನಾಗಿ ಆಯ್ತಿದೆಲ್ಲ ಆಕ್ಚುಲಿ. ಸೊ ಇಲ್ಲಿಗೆ ಕಂಪ್ಲೀಟ್ ಆಗಿ ಟ್ಯಾಟೂ ಕಂಪ್ಲೀಟ್ ಆಯ್ತು. ಏನೇನು ಹಾಕ್ಸ್ಬೇಕಿತ್ತೋ ಎಲ್ಲ. ಈ ಹಳೆ ಟ್ಯಾಟೂನ ಇವಾಗ ಒಂದು ಸ್ವಲ್ಪ ಲೈಟ್ ಆಗಿ ಟಚ್ ಅಪ್ ಮಾಡಬೇಕು ಅಲ್ಲ ವಿನಿ? ಟಚ್ ಅಪ್ ಏನು ಪೂರ್ತಿ ರಿವರ್ಕೆ ಮಾಡ್ಬಿಡೋಣ. ತಗೋ ವಿನಿ, ತಗೋ ಕೈ ನಿಂದು ತಗೋ. ನಮ್ದೇ ಈ ಕೈ, ಇವತ್ತೊಂದಿನ ಅಲ್ಲ ಕೊನೆವರೆಗೂ ನಮ್ದೇ ಈ ಕೈ. ಮ್ಯೂಸಿಕ್ ಫೈನಲಿ 36 ಗಂಟೆಗಳ ಕಾಲ ಮಾಡಿದಂಥ ಟ್ಯಾಟೋ ಇವಾಗ ಕಂಪ್ಲೀಟ್ ಆಗಿ ರ್ಯಾಪ್ ಮಾಡಿದ್ದಾರೆ. ನಾನು ಕೇಳ್ತೀನಿ ಹೆಂಗ ಅನಿಸ್ತು ವಿನಿ? ಹಾನೆಸ್ಟ್ ಆಗಿ ಹೇಳು. ಅಂದ್ರೆ ನಾರ್ಮಲ್ ಆಗಿ ಎಲ್ಲ ಟ್ಯಾಟೋ ಮಾಡ್ತೀವಿ ನಾವು, ಬಟ್ ಇದು ನನಗೆ ಏನೋ ಒಂದು ಸ್ಪೆಷಲ್. ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಅವ್ರು ಮಾಡಿಸಿದ್ರು. ರಿಸಲ್ಟ್ ಇಲ್ಲಿದೆ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಕೈ ಕೂಡ ಈಗ ಬೆಂಡ್ ಮಾಡಕ್ ಆಗ್ತಿಲ್ಲ, ಇರ್ಲಿ. ಥ್ಯಾಂಕ್ಸ್ ಹೇಳಿದ್ರೆ ಚಿಕ್ಕ ಪದ ಆಗ್ಬಿಡುತ್ತೆ. ನಾವ್ ಏನೇ ಒಂದು ವಸ್ತುಗೆ ಇಲ್ಲ ಏನಕ್ಕಾದ್ರೂ ಬೆಲೆ ಕಟ್ಬೋದು, ಬಟ್ ಕಲೆಗೆ ಯಾವತ್ತೂ ಬೆಲೆ ಕಟ್ಟಕ್ಕಾಗಲ್ಲ ಅಂತ ಎಷ್ಟೊಂದ್ ಸರಿ ಹೇಳಿದ್ದೀನಿ. ಇವತ್ತಿಗೂ ಅಷ್ಟೇ. ಇದು ನನ್ನ ಸಾಯೋವರೆಗೂ ನಿನ್ನ ಗುರುತು ನನ್ನ ಮೈ ಮೇಲೆ ಇರುತ್ತೆ ಅಷ್ಟೇ. ಆಮೇಲೆ ದಯವಿಟ್ಟು ಯಾರಾದರೂ ಈ ವಿಡಿಯೋ ನೋಡಿದ ತಕ್ಷಣ ನಾನು ಟ್ಯಾಟೂ ಹಾಕ್ಸ್ಬೇಕು ಅಂತ ಹೇಳಿ ಹಾಕ್ಸೋದಲ್ಲ. ಏನಾದರೂ ಒಂದು ಟ್ಯಾಟೂ ಹಾಕ್ಸ್ತೀರ ಅಂದರೆ ಅದರಿಂದ ಒಂದು ಕತೆ ಇರಬೇಕು, ಇಲ್ಲ ನಿಮಗೆ ಅದು ಹೌದಪ್ಪ ನನಗೆ ಹಾಕ್ಬೇಕು ಅಂತ ಅನ್ನಿಸ್ಬೇಕು. ಆ ಥರ ಅನ್ನಿಸ್ದವರು ನಾನು ವಿನಿ ಹತ್ರ ಬಂದು ಹಾಕ್ಸಿ ಇಲ್ಲ ಅವ್ರ ಹತ್ರ ಹಾಕ್ಸಿ ಏನೂ ಹೇಳಲ್ಲ. ದಯವಿಟ್ಟು ಎಲ್ಲ ಹಾಕ್ಸಿದ್ರು ನೋಡಿಕೊಂಡು ವಿಚಾರಿಸ್ಬಿಟ್ಟು ಹಾಕ್ಸಿ. ನನಗೆ ವಿನಿ ಪರಿಚಯ ಅಂತ ಹೇಳ್ಬಿಟ್ಟು ನಾನು ಹಾಕ್ಸಿಲ್ಲ. ವಿನಿನ ನಂಬಿ ಕೈ ಕೊಡ್ಬೋದು, ಕೈನ ಆಮೇಲೆ ತಗೊಂಡೋಗಿ ಬೇರೆಯವ್ರ ಹತ್ರ ಕೊಡೋ ಅಷ್ಟಿರಲ್ಲ ಅನ್ನೋ ಒಂದೇ ಒಂದು ರೀಸನ್ಗೆ ನಾನು ವಿನಿ ಹತ್ರ ಹಾಕ್ಸಿದ್ದು. ಆಮೇಲೆ ಇವಾಗಲೇ ಹೇಳ್ಬಿಡ್ತೀನಿ, ನಾಳೆ ದಿನ ಈ ಟ್ಯಾಟೂ ನೋಡ್ಬಿಟ್ಟು ನಾನು ವಿನಿ ಹತ್ರನೇ ಹಾಕ್ಸ್ಬೇಕು ಅಂತ ನೀವೇನಾದರೂ ಬಂದರೆ ಇದನ್ನ ಮುಂಚೆನೇ ಹೇಳಿರ್ತೀನಿ. ವೇಟಿಂಗ್ ಪೀರಿಯಡ್ ಸಿಕ್ಕಾಪಟ್ಟೆ ಇರುತ್ತೆ. ತಾಳ್ಮೆಯಿಂದ ವೆಯ್ಟ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಮಾಡಿಸ್ತೀನಿ ಅಂತಂದ್ರೆ ಮಾತ್ರನೇ ವಿನಿನ ಕಾಂಟ್ಯಾಕ್ಟ್ ಮಾಡಿ. ಕರೆಕ್ಟ್ ಅಲ್ಲ ವಿನಿ? ಯಾಕಂದರೆ ನೀವು ಇವತ್ತು ಬಂದ ತಕ್ಷಣ ನೀವೇನೋ ತೋರಿಸಿದ ತಕ್ಷಣ ವಿನಿ ಹಾಕಲ್ಲ.
ವಿನಿ ಕೈ ನೋಡಿ ಓಕೆ ಏನಕ್ಕೋಸ್ಕರ ಏನು ಪ್ರತಿಯೊಂದನ್ನು ಕೇಳಿ ಅದ್ರ ಪ್ರಕಾರ ಹಾಕ್ತಾರೆ. ಇದೊಂದು ನನ್ನ ಕಡೆಯಿಂದ ಕನಸನ್ನು. ನಾನು ಒಂದೇ ಹೇಳೋದು ವಿನಿ, ಆಲ್ ದ ಬೆಸ್ಟ್. ಲೈನ್ಸ್ ಆಫ್ ಲೆಗಸಿ, ದೊಡ್ಡ ಲೆಗಸಿ ಕ್ರಿಯೇಟ್ ಮಾಡಲಿ ಬೆಂಗಳೂರಲ್ಲಿ. ನಿನ್ನ ಆಸೆ ಕೇಳ್ ರಾಹುಲ್ಗೆ ಟ್ಯಾಟೂ ಹಾಕ್ಬೇಕು ಅನ್ನೋದು ಆದಷ್ಟು ಬೇಗ ನೆರವೇರಲಿ ಅಂತ ಹೇಳಿ ನಾನು ಈ ಮುಖಾಂತರ ಕೇಳ್ಕೊತೀನಿ. ಆಮೇಲೆ ತುಂಬ ಜನ ಇವಾಗ ಕೇಳ್ತೀರಾ ಲೈನ್ಸ್ ಆಫ್ ಲೆಗಸಿ ಎಲ್ಲಿ ಬರುತ್ತೆ ಅಂತ ಹೇಳಿ. ಬಸವೇಶ್ವರ ನಗರದಲ್ಲಿ ಬರುತ್ತೆ. ನೀನೇ ಹೇಳ್ಬಿಡ್ತೀನಿ ಕಂಪ್ಲೀಟ್ ಅಡ್ರೆಸ್. ಇಲ್ಲ ಬಸವೇಶ್ವರ ನಗರ ಅಂತೇಳಿ ಬಸವೇಶ್ವರ ನಗರ ಹೌಸಿಂಗ್ ಬೋರ್ಡ್ ಹತ್ರ. ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಇನ್ ಕೇಸ್ ಏನಾದ್ರು ಎನ್ಕ್ವೈರೀಸ್ ಇದ್ದರೆ ಎನ್ಕ್ವೈರ್ ಮಾಡಿ. ಡಿಸ್ಕೌಂಟ್ ಕೇಳಬೇಡಿ, ಕಲೆಗೆ ಯಾವತ್ತೂ ಡಿಸ್ಕೌಂಟ್ ಕೇಳಬಾರ್ದು. ಓಕೆ, ನಾನು ಹಂಗಂತ ಹೇಳ್ಬಿಟ್ಟು ಜಾಸ್ತಿ ಚಾರ್ಜ್ ಮಾಡಲ್ಲ. ರೀಸನಬಲ್ ಪ್ರೈಸಲ್ಲಿ ಒಳ್ಳೆ ಟ್ಯಾಟೂ ಮಾಡ್ತಾರೆ. ಇವಾಗ ಈ ಟ್ಯಾಟೂನ ಹೋಗಿ ನಮ್ಮ ಅಮ್ಮಂಗೆ ತೋರಿಸೋಣ. ನಮ್ಮ ಅಮ್ಮನ ರಿಯಾಕ್ಷನ್ ಹೆಂಗಿರೋದು ನೋಡೋಣ ಬನ್ನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಬಸವೇಶ್ವರ ನಗರದಿಂದ ವೈಟ್ ಫೀಲ್ಡಿಗೆ ಬಂದೆ. ಟೈಮ್ 12:34. ನಮ್ಮಮ್ಮ ಪಾಪ 9-10 ಗಂಟೆಗೆ ಮಲ್ಕೊಬಿಡ್ತಾರೆ. ಹೋದ್ರೆ ಮಕ್ಕಳು ಕುಗ್ಯೋದಂತ ಕನ್ಫರ್ಮು. A few moments later. ನೋಡಿದೆ ಏನೋ ಒಂಥರ ಅನ್ನಿಸ್ತು. ಅದು ಕವರ್ ಹಾಕಿರೋದು, ರಕ್ತ ಹೋಗ್ಬಿಡ್ತು ಜಾಸ್ತಿ ಅದಕ್ಕೆ. ತೆಗಿಬೇಡ ನೋವು. ಈಗಕ್ಕೆ ಬಂದಿದ್ದ 3 ದಿವಸದಿಂದ ಇದ್ರಲ್ಲೇ ಕುತ್ಕೊಂಡು ಹಾಕ್ಸ್ಕೊಂಡಿರೋದು. ಈ ತರ ಮಾಡ್ಕೊಂಡ್ ಬಂದಿದೀಯಲ್ಲ ವಿನು, ಮನುಷ್ಯ ಅಂತಾರ ನಾನು ಎಷ್ಟು ದೇವ್ರಿಗೆ ದಿನ ಕೈ ಮುಗಿತೀನಿ. ನೀನ್ ಈ ತರ ಮಾಡ್ಕೊಂಡ್ ಬಂದಿಯಲ್ಲ ಸರಿಯೇನ ವಿನು? ನೋವಾಗಲ್ಲೇನೋ? ಮುಟ್ಟಕ್ಕೆ ಭಯ ಆಗತ್ತಲ್ಲ ವಿನು? ಇದು ರಾಮಾಯಣದ ಜಟಾಯು ಅಲ್ಲ, ನೀಟಾಗಿ ನಿನ್ ಜಟಾಯು ನಿಮ್ ರಾಮಾಯಣ ಏನೋ ಹೋಗವಿನೋ. ನನ್ಗಂತೂ ನಿಜ ಬೇಜಾರ್ ಮಾಡುತ್ತಿ. ಆ ನೋವು ಹೆಂಗ್ ತಡ್ಕಂತೀವಿ ಹೋಗ್ಲಿ. ಒಂದ್ 4 ದಿವಸ ಊಟ ಎಲ್ಲ ಕಮ್ಮಿ ಆಗುತ್ತೆ. ಸುಮ್ನೆ ವಿನು ಸಾಕು. ಇವಾಗ ಇದು ಚೆನ್ನಾಗಿದ್ಯಾ ಚೆನ್ನಾಗಿಲ್ಲ? ಚೆನ್ನಾಗಿರಪ್ಪ. ನೋವು ತಿನ್ನೋದು ಯಾರು ವಿನು? ನೀನ್ ತಾನೇ ನೋವು ತಿನ್ಬೇಕು. ಏನ್ ನೋವು ಆಗ್ತಲ್ಲ. ಯಾವತ್ತಾನೆ ನೀನ್ ಹೂ ಅಮ್ಮ ಆಯ್ತು ಅಂತ ನೀನ್ ವಾದ ಮಾಡೋದೇ ನಿಂದು. ಚೆನ್ನಾಗಿದ್ಯಾ ಚೆನ್ನಾಗಿಲ್ವ ಇವಾಗ ಅದನ್ನ ಹೇಳಿ, ಬೈಯೋದು ಆಮೇಲೆ ಇರ್ಲಿ. ಒಂದ್ ಪಿನ್ ಚುಚ್ಚಿದ್ರೇನೆ ನಮ್ಗ್ ತಡ್ಕೊಳಕ್ ಆಗಲ್ಲ ಅಂತದ್ ಹೋಗಿ ಇಡೀ ಫುಲ್ ಕೈನೇ ಮಾಡ್ಕೊಂಡ್ ಬಂದಿದ್ಯಲ್ಲೋ. ಹೋಗಿನೋ ಸರಿ ಪೊಟ್ಟ ಹಚ್ತದೆ, ಒಂಚೂರು ಊಟ ತಿನ್ನಕ್ಕಾಗಲ್ಲ. ಕೈ ಮುಗಿಮಾ? ಏನ್ ಕೈ ಮುಗಿ? ಈ ಆಂಜನೇಯ ಹಂಗೆಲ್ಲ ಹೇಳ್ತಾರ? ಅಷ್ಟಿಗೆ ಏನೋ ದೇವ್ರನ್ನ ಹಾಕ್ತಿದ್ಯ ಅಂತ ಕೈ ಮುಗಿಬೇಕಷ್ಟೇ. ಪಾಪ ನನ್ಗೆ ನೋವಾಗ್ತದೆ ಇಲ್ಲ, ನಿಮ್ಗೆ ಒಂಥರ ಅನ್ಸ್ತದೆ ಅಲ್ಲ? ಖುಷಿನ ಇಲ್ವಾ ಹೇಳಿ? ದೇವ್ರನ್ನ ಹಾಕ್ಸ್ಕೊಂಡ್ ಬಂದಿದ್ಯಾ ಅದೊಂದ್ ಖುಷಿ. ನೋವು ತಿನ್ಬೇಕಲ್ಲ ನೀನು, ಅದು ಬೇಜಾರು ಅಷ್ಟೇ. ಸೊ ಫೈನಲಿ ಟ್ಯಾಟೂವಿನ ಕತೆ ಇದಾಗಿತ್ತು. ನಮ್ಮಮ್ಮ ಜಾಸ್ತಿ ರಿಯಾಕ್ಟ್ ಮಾಡಿಲ್ಲ. ಅವ್ರಿಗೆ ಕಣ್ಣೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿತ್ತು ನೋಡಿ. ಪಾಪ ಅವರೇ ಊಟ ಮಾಡಿಸಿದ್ರು. ಸೊ ನೋಡೋಣ ಇದು ಹೀಲ್ ಆಗಿದ್ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಟ್ಯಾಟೂ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನೆನಪು ಮಾಡ್ಕೊತಾರೆ. ಬಾಯ್. ದುಃಖಕ್ಕೆ ಮೂಲ ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.